ಈಗಾಗಲೇ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಸಮಾವೇಶವನ್ನ ಮಾಡ್ತಾ ಇರುವಂತದ್ದು. ಗ್ಯಾರಂಟಿ ಸಮಾವೇಶದಲ್ಲಿ ಒಂದಿಷ್ಟು ಗೊಂದಲಗಳು ಕೂಡ ಉಂಟಾಗಿರುವಂತದ್ದು. ಕಾರಣ ಬಿರಿಯಾನಿ ಹಾಗೆ ಮಾಂಸದೂಟಕ್ಕೆ ಮುಗಿಬಿದ್ದಿದ್ದಾರೆ ಜನ. ಸೀರೆಗಾಗಿ ನಾರಿಮಣಿಯರಿಂದ ನೂಕು ನುಗ್ಗಲು ಕೂಡ ಉಂಟಾಯಿತು. ಕೋಲಾರದ ಮಾಲೂರಿನಲ್ಲಿ ಗ್ಯಾರಂಟಿ ಸಮಾವೇಶ ನಡೀತಾ ಇದೆ. ಈ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿರುವಂಥದ್ದು. ಬಿರಿಯಾನಿ ಮಾಂಸದೂಟಕ್ಕೆ ಮುಗಿಬಿದ್ದಿದ್ದಾರೆ ಜನ. ಸೇರಿಗಾಗಿ ನಾರಿಮಣಿಯರಿಂದ ನೂಕು ನುಗ್ಗಲು ಕೋಲಾರದ ಮಾಲೂರಿನಲ್ಲಿ ಗ್ಯಾರಂಟಿ ಸಮಾವೇಶ ಮಾಡ್ತಾ ಇರುವಂಥದ್ದು. ಮಾಲೂರು ಶಾಸಕ ನಂಜೇಗೌಡ ಆಯೋಜಿಸಿರುವಂತಹ ಸಮಾವೇಶವಿದು. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನ ಮುಗಿಬಿದ್ದಿದ್ದಾರೆ ನೋಡಿ. ಬಿರಿಯಾನಿ ಹಾಗೆ ಮಾಂಸದೂಟಕ್ಕೆ ಈಚೆ ಕಡೆಯಲ್ಲಿ ಮಹಿಳೆಯರು ಕೂಡ ತಾವೇನು ಕಮ್ಮಿ ಇಲ್ಲ ಅಂತ ಹೇಳಿಕೊಂಡು ಸೀರೆಗಾಗಿ ನಾರಿಮಣಿಯರಿಂದ ಶಕ್ತಿ ಪ್ರದರ್ಶನ ಕೂಡ ನಡೆದಿರುವಂಥದ್ದು ಗಮನಿಸ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಜನರು ಮುಗಿಬಿದ್ದಿದ್ದಂತ. ಈಗಾಗಲೇ ನೋಡ್ತಾ ಇದ್ವಿ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಸಮಾವೇಶ ರಾಜ್ಯದ ವಿವಿಧ ಕಡೆ ನಡೀತಾ ಇರುವಂಥದ್ದು. ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಗ್ಯಾರಂಟಿ ಸಮಾವೇಶ ನಡೆಸ್ತಾ ಇರುವಂಥದ್ದು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ. ಯಾಕಂತ ಹೇಳಿದ್ರೆ ಜನರಿಗೆ ಮುಟ್ಟುವಂಥ ರೀತಿಯಲ್ಲಿ ಜನರಿಗೆ ಗ್ಯಾರಂಟಿ ಸಮಾವೇಶದ ಮೂಲಕ ಯಾವ್ಯಾವ ಗ್ಯಾರಂಟಿ ಇದೆ ಅದು ಸರಿಯಾಗಿ ತಲುಪ್ತಾ ಇದೆಯಾ ತಲುಪ್ತಾ ಇಲ್ವಾ ಜನರಿಗದು ಮನಗಾಣಬೇಕು. ಆ ರೀತಿಯಲ್ಲಿ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಮುಗಿಬಿದ್ದಿದ್ದಾರೆ ಜನ. ಅಲ್ಲಿರುವಂಥ ಬಿರಿಯಾನಿ ಹಾಗೆ ಮಾಂಸದೂಟವನ್ನು ಸೇವನೆ ಮಾಡುವಂಥ ನಿಟ್ಟಲ್ಲಿ ಮುಗಿಬಿದ್ದಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಜನರು ಮುಗಿಬಿದ್ದಿದ್ದಾರೆ ಅಂತ. ಬಿರಿಯಾನಿ ಹಾಗೆ ಮಾಂಸದೂಟಕ್ಕೆ ಒಂದ್ ಕಡೆ ಊಟಕ್ಕೆ ಮುಗಿಬಿದ್ರೆ ಇನ್ನೊಂದು ಕಡೆ ಮಹಿಳೆಯರು ಕೂಡ ಸೀರೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಸೀರೆಯನ್ನ ಪಡಿಕೊಳ್ಳುವಂತ ನಿಟ್ಟಿನಲ್ಲಿ ನೂಕು ನುಗ್ಗಲು ಕೂಡ ಉಂಟಾಯಿತು. ಸಮಾವೇಶದಲ್ಲಿ ಮಾಲೂರು ಶಾಸಕ ನಂಜೇಗೌಡ ಆಯೋಜಿಸಿರುವಂತಹ ಸಮಾವೇಶ ಇದು. ಕೋಲಾರದ ಮಾಲೂರಿನಲ್ಲಿ ಗ್ಯಾರಂಟಿ ಸಮಾವೇಶ ನಡೀತಾ ಇರುವಂತಹ ಸಂದರ್ಭದಲ್ಲಿ